ನಮ್ಮದೊಂದು ತೋಟ ಇದೆ, ಬಾವಿಯನ್ನ ತೆಗೆಸಬೇಕಾಗಿತ್ತು. ನಮ್ಮದೊಂದು ಜಮೀನಿದೆ, ಬೋರ್‌ವೆಲ್ ಅನ್ನ ಹಾಕಿಸಬೇಕಾಗಿತ್ತು. ಅದಕ್ಕೆ ಯಾವುದಾದರೊಂದು ಒಳ್ಳೆ ನಕ್ಷತ್ರ ಇದ್ರೆ ಹೇಳಿ ಅನ್ನೋದು ನಮ್ಮಲ್ಲಿ ಬರುವಂತಹ ಬಹುತೇಕರ ಪ್ರಶ್ನೆ. ಅಂಥವರಿಗಾಗಿ ಈ ಮಾಹಿತಿ ಕೇಳಿ. ಬಾವಿಗಳನ್ನ ತೋಡಿಸೋದಕ್ಕೆ, ಬೋರ್‌ವೆಲ್‌ಗಳನ್ನ ಹಾಕಿಸೋದಕ್ಕೆ, ಕಲ್ಯಾಣಿ ಅಥವಾ ಜಲಾಶಯಗಳಿಗಾಗಿ, ತಗ್ಗು ಪ್ರದೇಶಗಳನ್ನ ತೋಡೋದಕ್ಕಾಗಿ, ಆಳವಾದ ಹಳ್ಳಗಳನ್ನ ತೋಡೋದಕ್ಕಾಗಿ, ನಿಕ್ಷೇಪಗಳಿಗಾಗಿ ತೋಡೋದಕ್ಕೆ, ನಿಧಿಗಳಿಗಾಗಿ ತೋಡೋದಕ್ಕೆ ಹಾಗೂ ಧಾನ್ಯ ಸಂಗ್ರಹಣೆಗಾಗಿ ಕಣಜಗಳನ್ನ ತೋಡೋದಕ್ಕೆ ನಾವು ಅಧೋಮುಖ ನಕ್ಷತ್ರಗಳನ್ನ ಅನುಸರಿಸ್ತೇವೆ. ಭರಣಿ, ಕೃತ್ತಿಕ, ಆಶ್ಲೇಷ, ಮಘ, ವಿಶಾಖ, ಮೂಲ, ಪೂರ್ವ ಫಲ್ಗುಣಿ, ಪೂರ್ವಾಷಾಢ, ಪೂರ್ವ ಭಾದ್ರಪದ ಈ 9 ನಕ್ಷತ್ರಗಳೇ ಅಧೋಮುಖ ನಕ್ಷತ್ರಗಳು. ಈ ಅಧೋಮುಖ ನಕ್ಷತ್ರಗಳಲ್ಲಿ ಆಳವಾದ ಹಳ್ಳ ಕೊಳ್ಳಗಳನ್ನ ಹಾಗೂ ತಗ್ಗು ಪ್ರದೇಶಗಳನ್ನ ನಿರ್ಮಾಣ ಮಾಡ್ತೇವೆ. ಈ ಅಧೋಮುಖ ನಕ್ಷತ್ರಗಳನ್ನ ಕೇವಲ ತಗ್ಗು ಪ್ರದೇಶಗಳನ್ನ ತೋಡೋದಕ್ಕೆ, ಆಳವಾದ ಹಳ್ಳ ಕೊಳ್ಳಗಳನ್ನ ತೋಡೋದಕ್ಕೆ ಮಾತ್ರ ಬಳಸೋದಿಲ್ಲ. ಬದಲಾಗಿ ಯಾವುದೇ ಸಂಶೋಧನೆಯ ಕಾರಣದಿಂದ ಗುಹೆಗಳನ್ನ ಪ್ರವೇಶ ಮಾಡೋದಕ್ಕೆ, ಗಣಿತ ಅಥವಾ ಕಂಪ್ಯೂಟರ್‌ನಂತಹ ಸಂಶೋಧನಾ ವಿಷಯಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ಳೋಕೆ ಇದೇ ಅಧೋಮುಖ ನಕ್ಷತ್ರಗಳನ್ನ ಅನುಸರಿಸಲಾಗುತ್ತೆ.